ಪಾಂಡ್ಯ ಸದಾ ಒಂದಲ್ಲ ಒಂದು ವಿಚಾರದ ಮೂಲಕ ಅಭಿಮಾನಿಗಳಿಂದ ಗುಮ್ಮಿಸಿಕೊಳ್ಳೋ ಸ್ಟಾರ್ ಆಲ್ರೌಂಡರ್. ಸದ್ಯ IPL ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ ಆಗಿ ತಂಡವನ್ನ ಮುನ್ನಡೆಸುತ್ತಿದ್ದಾರೆ. ಆದರೆ ಈ ಬಾರಿ ಪಾಂಡ್ಯ ಪ್ರದರ್ಶನ ಅಷ್ಟಕ್ಕಷ್ಟೇ, ಹೀಗಾಗಿ ಈ ಟೀಕೆಗೆ ಗುರಿಯಾಗ್ತಿದ್ದಾರೆ. ಆದ್ರೀಗ ಹಾರ್ದಿಕ್ ನತಾಶಾಗೆ ಡಿವೋರ್ಸ್ ಕೊಟ್ಟ ಬಳಿಕ ಮತ್ತೆ ಪ್ರೀತಿಯಲ್ಲಿ ಬಿದ್ದಿದ್ದಾರಂತೆ. ಆ ಸುಂದರಿಯನ್ನೇ ಮದುವೆ ಆಗ್ತಾರನ್ನೋ ಪ್ರಶ್ನೆ ಪಾಂಡ್ಯ ಅಭಿಮಾನಿಗಳನ್ನ ಕಾಡ್ತಿದೆ. ಇವೆಲ್ಲದರ ಬೆನ್ನಲ್ಲೇ ಪಾಂಡ್ಯಗೆ ತನ್ನ ಗರ್ಲ್ ಫ್ರೆಂಡ್ನಿಂದಲೇ ಸಂಕಷ್ಟ ಶುರುವಾಗಿದೆ. BCCI ನಿಯಮವನ್ನೇ ಹಾರ್ದಿಕ್ ಗಾಳಿಗೆ ತೂರಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಅಷ್ಟಕ್ಕೂ ಹಾರ್ದಿಕ್ ಆಕೆಯನ್ನೇ ಮದುವೆ ಆಗ್ತಾರಾ? ಪಾಂಡ್ಯ ವಿರುದ್ಧ ಕೇಳಿ ಬಂದಿರೋ ಹೊಸ ಆರೋಪ ಏನು? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಕ್ರಿಕೆಟ್ ಬದುಕು ಮಾತ್ರವಲ್ಲದೆ ಅವರ ಪರ್ಸನಲ್ ಲೈಫ್ ಕೂಡ ಆಗಾಗ ಸದ್ದು ಮಾಡ್ತಿರುತ್ತೆ. ಪ್ರೀತಿಸಿ ಎರಡೆರಡು ಬಾರಿ ಮದುವೆಯಾಗಿದ್ದ ಹಾರ್ದಿಕ್ ಹಾಗೂ ನತಾಶಾ ಡಿವೋರ್ಸ್ ಪಡೆದು ಬೇರೆ ಬೇರೆ ಆಗಿದ್ದಾರೆ. ಡಿವೋರ್ಸ್ ಪಡ್ಕೊಳ್ತಿದ್ದಂತೆ ಪಾಂಡ್ಯ ಜೊತೆ ಒಂದೊಂದೇ ಹೆಸರು ತಳುಕು ಹಾಕಿಕೊಳ್ಳೋದಕ್ಕೆ ಶುರುವಾಗಿತ್ತು. ಆದ್ರೀಗ ಪಾಂಡ್ಯ ಖ್ಯಾತ ಗಾಯಕಿ ಜೊತೆ ಪ್ರೀತಿಯಲ್ಲಿ ಬಿದ್ದಿರೋದು ಕನ್ಫರ್ಮ್ ಆಗಿದೆ ಅಂತ ಹೇಳಲಾಗ್ತಿದೆ. ನೀನೆಲ್ಲೋ ನಾನಲ್ಲೇ ಅನ್ನೋ ತರ ಪಾಂಡ್ಯ ಎಲ್ಲೋ ಅಲ್ಲೇ ತಾನು ಇದ್ದೀನಿ ಅಂತ ಬ್ರಿಟಿಷ್ ಗಾಯಕಿ ಜಾಸ್ಮಿನ್ ವಾಲಿಯಾ ಅಭಿಮಾನಿಗಳ ಮುಂದೆ ಕಾಣಿಸಿಕೊಂಡಿದ್ದಾರೆ. ಇದೀಗ ಈಕೆಯನ್ನೇ ಪಾಂಡ್ಯ ಮದುವೆ ಆಗ್ತಾರೋ ಅನ್ನೋ ಪ್ರಶ್ನೆ ಎದ್ದಿದೆ. ಹಾರ್ದಿಕ್ ಪಾಂಡ್ಯ ನತಾಶಾಗೆ ಡಿವೋರ್ಸ್ ಕೊಟ್ಟ ಬೆನ್ನಲ್ಲೇ ಬ್ರಿಟಿಷ್ ಗಾಯಕಿ ಜಾಸ್ಮಿನ್ ವಾಲಿಯಾ ಜೊತೆ ಸುತ್ತಾಡ್ತಿದ್ದಾರೆ. ಪಾಂಡ್ಯ ಮ್ಯಾಚ್ ಎಲ್ಲೇ ಇರಲಿ ಆಕೆ ಸ್ಟೇಡಿಯಂಗೆ ಬಂದು ಸಪೋರ್ಟ್ ಮಾಡ್ತಿರ್ತಾರೆ. ಗ್ಯಾಲರಿಯಲ್ಲಿ ಕುಳಿತು ಪಾಂಡ್ಯಗೆ ಚಿಯರ್ ಅಪ್ ಮಾಡ್ತಾರೆ. ಮೊನ್ನೆಯಷ್ಟೇ ಮುಂಬೈ ಇಂಡಿಯನ್ಸ್ ತಂಡದ ಮ್ಯಾಚ್ ಇದ್ದಾಗಲೂ ಜಾಸ್ಮಿನ್ ಸ್ಟೇಡಿಯಂನಲ್ಲಿ ಕಾಣಿಸಿಕೊಂಡಿದ್ರು. ಮ್ಯಾಚ್ ಮುಗಿತಿದ್ದಂತೆ ಆಕೆ ಮುಂಬೈ ಇಂಡಿಯನ್ಸ್ ಟೀಮ್ನ ಬಸ್ನಲ್ಲೇ ಹೋಟೆಲ್ಗೆ ತೆರಳಿದ್ರು. ಇದು ಈಗ ವಿವಾದಕ್ಕೆ ಕಾರಣವಾಗಿದೆ. ಹೌದು, ಪಂದ್ಯ ಮುಗಿದ ನಂತರ MI ಆಟಗಾರರು, ಸಿಬ್ಬಂದಿ ಹಾಗೆ ಆಟಗಾರರ ಫ್ಯಾಮಿಲಿ ಮೆಂಬರ್ಸ್ ತಂಡದ ಬಸ್ನಲ್ಲಿ ಹೋಟೆಲ್ಗೆ ತೆರಳಿದ್ರು. ಈ ವೇಳೆ ಜಾಸ್ಮಿನ್ ವಾಲಿಯಾ ಕೂಡ ಇದೇ ಬಸ್ನಲ್ಲಿ ಪ್ರಯಾಣಿಸಿದ್ದಾರೆ. ಇದರ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ಬೆನ್ನಲ್ಲೇ ಪಾಂಡ್ಯ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. IPL ನಿಯಮಗಳ ಪ್ರಕಾರ ಕ್ರೀಡಾ ಸಿಬ್ಬಂದಿ, ಭ್ರಷ್ಟಾಚಾರ ನಿಗ್ರಹ ತಂಡ, ಆಟಗಾರರು ಹಾಗೂ ಅವರ ಆಪ್ತರಿಗೆ ಮಾತ್ರ ಈ ಬಸ್ನಲ್ಲಿ ಕುಳಿತುಕೊಳ್ಳಲು ಅವಕಾಶವಿರುತ್ತೆ. ಇದನ್ನು ಹೊರತುಪಡಿಸಿ ಯಾರು ಬಸ್ನಲ್ಲಿ ಪ್ರಯಾಣಿಸುವಂತಿಲ್ಲ. ಆದ್ರೀಗ ಹಾರ್ದಿಕ್ ಈ ನಿಯಮವನ್ನು ಮೀರಿ ಜಾಸ್ಮಿನ್ ರನ್ನ ಬಸ್ನಲ್ಲಿ ಕೂರಿಸಿದ್ದು ವಿವಾದಕ್ಕೆ ಕಾರಣವಾಗಿದೆ. ಈ ರೂಲ್ಸ್ ಭ್ರಷ್ಟಾಚಾರ ನಿಗ್ರಹ ದಳದ ಸಲಹೆಯ ಆಧಾರದ ಮೇಲೆ ರೂಪಿತವಾಗಿದೆ. ಮ್ಯಾಚ್ನಲ್ಲಿ ಫಿಕ್ಸಿಂಗ್ ತಡೆಯುವುದಕ್ಕಾಗಿ ಹೊರಗಿನವರು ತಂಡದ ಬಸ್ನಲ್ಲಿ ಪ್ರಯಾಣಿಸುವುದನ್ನು ನಿಷೇಧಿಸಲಾಗಿದೆ. ಈ ನಿಯಮ IPLಗೆ ಮಾತ್ರವಲ್ಲ, ICC ಪಂದ್ಯಾವಳಿಗೂ ಅನ್ವಯಿಸುತ್ತೆ. ರೂಲ್ಸ್ ಬ್ರೇಕ್ ಮಾಡಿದ್ರೆ ಕಠಿಣ ಶಿಕ್ಷೆ ವಿಧಿಸುವ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಇದೀಗ ಹಾರ್ದಿಕ್ ವಿರುದ್ಧ BCCI ಕ್ರಮ ಕೈಗೊಳ್ಳುತ್ತಾ ಅಂತ ಕಾದು ನೋಡಬೇಕು. ಆದ್ರೆ ಫ್ಯಾನ್ಸ್ ಮಾತ್ರ ಹಾರ್ದಿಕ್ ಜಾಸ್ಮಿನ್ ಪ್ರೀತಿಯಲ್ಲಿ ಬಿದ್ದಿದ್ದಾರೆ, ಶೀಘ್ರದಲ್ಲಿ ಮದುವೆನೂ ಆಗ್ಬೋದು, ಹೀಗಾಗಿ ಆಕೆಯನ್ನ ತಂಡದ ಬಸ್ನಲ್ಲಿ ಕೂರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತೆ ಕೆಲವರು ಹಾರ್ದಿಕ್ ಈ ರೀತಿ ನಡೆದುಕೊಂಡಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಂಡದ ನಾಯಕನಾಗಿ ರೂಲ್ಸ್ ಬ್ರೇಕ್ ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ದಾರೆ. ಸೊ ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.